ನೋಡ್ರಿ ಆ ಥರ ಐತೆ ಅಂತೇಳಿ ವೈಬ ಮಸ್ತ್. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೋಗ್ತಾ ಇದ್ದೀವಿ ಅರ್ಲಿ ಮಾರ್ನಿಂಗ್ ರೈಡ್ ಅಂಜನಾದ್ರಿಗೆ, ಅಂಜನಾದ್ರಿ ಹಿಲ್ಸ್. ಹಾಗೆ ಒಂದು ರೈಡ್ ಅರ್ಲಿ ಮಾರ್ನಿಂಗ್ ಸ್ವಲ್ಪ ನಿಂದ್ರಿಸ್ಕೊಂಡು ಹೋಗಿದ್ರೆ ಸ್ವಲ್ಪ ಮಜಾ, ಹೌದಲ್ಲ? ಸುಮ್ಮನೆ ಹೊಡ್ಕೊಂತ ಹೋದರೆ ಮಜಾ ಬರೋಲ್ಲ. ಸ್ವಲ್ಪ ಹಂಗೆ ಟೈಮ್ ತೊಗೋಬೇಕು, ನಿಂದ್ರಿಸ್ಬೇಕು, ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೊಡಿಬೇಕು ಗಾಡಿ. ಸ್ವಲ್ಪ ನೀರು ಕೊಡಿದೆ. ಅರ್ಲಿ ಮಾರ್ನಿಂಗ್ ಏನಂದರೆ ಮೂಡ್ ಫ್ರೆಶ್ ಇರ್ತದೆ, ಆರಾಮ್ ಹೊಡಿಬೋದು ಗಾಡಿ. ಆಮೇಲೆ ನೀವು ಅರ್ಲಿ ಮಾರ್ನಿಂಗ್ ಎದ್ದು ರೈಡ್ ಮಾಡಿರಿ, ಬೈಕ್ ರೈಡ್ ಮಾಡಿರಿ, ಆ ಫೀಲೇ ಬೇರೆ. ಸ್ವಲ್ಪ ಕನ್ನಡ ಸಾಂಗ್ಸ್, ರೊಮ್ಯಾಂಟಿಕ್ ಸಾಂಗ್ಸ್ ಎಲ್ಲ ಬೇಡ, ಅರ್ಲಿ ಮಾರ್ನಿಂಗ್ ಫ್ರೆಶ್ ಸಾಂಗ್ಸ್ ಇರ್ತಾವಲ್ಲ ಆ ಥರ ಸ್ವಲ್ಪ ಎಂಜಾಯ್ ಮಾಡ್ಕೊತ ಹೊಡೆದ್ರೆ ಮಸ್ತ್. ರೋಡ್ ಖಾಲಿ ಇರ್ತದೆ, ನಿಮ್ಮದೇ ವೈಬು, ನಿಮ್ಮದೇ ರೋಡ್ ಅನ್ಕೋಬೇಕು, ಓಡಿಬೇಕು. ರೋಡ್ ಟ್ಯಾಕ್ಸ್ ಕಟ್ಟಿರ್ತಾರಲ್ಲ, ಎಂಜಾಯ್ ಮಾಡಬೇಕಪ್ಪ, ಎಲ್ಲ ಎಂಜಾಯ್ ಮಾಡಬೇಕು. ಎಲ್ಲ ಟ್ಯಾಕ್ಸ್ ಕಟ್ಟಕತ್ತೀರಿ ಅಂದಾಗ ಎಲ್ಲ ಎಂಜಾಯ್ ಮಾಡಬೇಕು, ಹೌದಾ? ಆ ಥರನೇ ನೋಡ್ರಲ್ಲಿ ಹಿಂಗೆ ರೋಡ್ ಇದ್ದಾರೆ ಹೆಂಗಪ್ಪ. 20 ಒಳಗೆ ಹೋಗ್ಬೇಕು ಈ ರೋಡಾಗ, ಇಲ್ಲಾಂದ್ರೆ ಆಯ್ತು ನನ್ನ ಟಾಪ್ ಬಾಕ್ಸ್ ಎಲ್ಲ ಅಲ್ಲಾಡಿ ಒಳಗೆಲ್ಲ ಜ್ಯೂಸ್ ಆಗ್ಬಿಡ್ತಾವೆ ಒಳಗೆ ಏನು ಇಟ್ಟಿದ್ರೆ. ಇಲ್ಲೆಲ್ಲ ಏನೋ ಮಾಡಕತ್ತಾರ, ಪ್ಲಾಂಟ್ ಮಾಡಕತ್ತಾರ, ಏನು ಮಾಡಕತ್ತಾರ ಗೊತ್ತಿಲ್ಲ. ನೀವು ಏನೇನಿದ್ರೆ ಕಮೆಂಟ್ ಮಾಡಿರಿ. ಆ ಕಡೆ ನೀರ್ಮಾನ್ವಿ ಕಡೆನೋ ಜಗ್ಗಿ ಐತೆ, ಆಲ್ರೆಡಿ ಸ್ಟಾರ್ಟ್ ಮಾಡ್ಯಾರ, ಏನೇನೋ ಮಾಡಕತ್ತಾರ. ಒನ್ ಟೈಮ್ ಗೈಸ್, ಇಲ್ಲಿ 2 ಹಂಪ್ ಇರ್ತಿದ್ದು, ಇಲ್ಲೊಂದು ಗುಡಿ ಐತಿ, ಭಾಳ ಪವರ್ಫುಲ್ ಗುಡಿ ಇದೆ, ಒಳ್ಳೆಯದು ಗುಡಿ. ಶಿವ ಮಹಾಕಾಳಿ ಗುಡಿ ಇದು, ದೇವಿ ಗುಡಿ, ನೆಕ್ಸ್ಟ್ ಲೆವೆಲ್ ಪವರ್ ಮಾತ್ರ. ಯಾರನ ಬರಲಿ, ಯಾರನ ಈ ರೂಟ್ ತೊಗೊಂಡ್ರೆ ಇಲ್ಲಿ ಪಕ್ಕ ನೀವು ಏನನ್ನು ಅಂದ್ಕೊಂಡು ಹೋಗ್ಬಿಟ್ರೆ ಸೇಫಾಗಿ ಹೋಗ್ಬಿಡ್ತೀರ. ಆ ಥರ ನಂಬ್ತಾವೆ ಇಲ್ಲಿ. ನಾನು ಬೇರೆ ನಂಬ್ತಾರೆ ಗೊತ್ತಿಲ್ಲ, ನಾನು ನಂಬ್ತೀನಿ ಇಲ್ಲಿ. ಅದೇನಂತಾರ, ಶಕ್ತಿ ಮಾತೆ ಅಂತಾರಲ್ಲ, ಆ ಥರ ನೆಕ್ಸ್ಟ್ ಲೆವೆಲ್. ಮತ್ತು ಹಂಗೆಲ್ಲ ನಾನು ಭಾಳ ಡಿವೈನ್ ಪರ್ಸನ್, ನಾನು ಸ್ಪಿರಿಚುವಾಲಿಟಿ, ಗಾಡ್ ಬಾಯ್. ನಾನು ಏನಾಗಲಿ ಒಂದು ಏನೋ ಒಂದು ಎಮರ್ಜೆನ್ಸಿ ಸಿಚುವೇಶನ್ ಆಗಲಿ, ಏನಾಗಲಿ ಒಂದು ಟೈಪ್ ಹೆಂಗಂದರೆ ದೇವ್ರು ನೆನೆಸ್ಕೊಂಡ್ಬಿಟ್ರೆ ಸಾಕು, ಏನೋ ಒಂಥರ ಮನಸ್ಸು ಶಾಂತಿ, ಆ ಥರ. ಇವಾಗ ನಾನು ಹೋಗ್ತಾ ಇರೋದು ಅಂಜನಾದ್ರಿ ಹಿಲ್ಸಿಗೆ. ಲಾಸ್ಟ್ ಟೈಮ್ ಹೋದವಾಗ ನನಗೆ ಕರೆಕ್ಟ್ ದರ್ಶನ ಸಿಗಲಿಲ್ಲ. ಮೇಲೆ ಹೋಗಿವಿ, ಫುಲ್ಲು ಮಳೆ, ನೆಕ್ಸ್ಟ್ ಲೆವೆಲ್ ಮಳೆ ಅಲ್ಲೆಲ್ಲ. ಅದರಲ್ಲಿ ಯಾಮಂತ ಮಳೆ ಯಾವಾಗ ಹೋಗಿಯೋ ನೆನಪಿಲ್ಲ ನನಗೆ. ಒಂದು 2 ಇಯರ್ಸ್ ಆಯ್ತು ಹೋಗಿ, ದರ್ಶನ ಆಗಲಿಲ್ಲ, ಡಿಸಪಾಯಿಂಟ್ ಆಗ್ಬಿಡ್ತು ನನಗೆ. ಅದ್ರಾಗ ಫುಲ್ ಒದ್ದೆ ಆಗ್ಬಿಟ್ಟಿವ, ಫುಲ್ಲು ನೆಕ್ಸ್ಟ್ ಲೆವೆಲ್ ಆಗ್ಬಿಡ್ತದು. ಅದಕ್ಕೆ ಈ ಸತಿ ಹಂಗೆ ಸಡನ್ ಪ್ಲ್ಯಾನ್ ಆಯಿತು ಹೋಗೋಣ ಅಂಥೇಳಿ. ಅದು ಬೇರೆ ಹತ್ರ ಆಯ್ತಲ್ಲ, ಒಂದು 4 ಅವರ್ಸು 3-4 ಹಂಗೆ ಒಂದು ಸ್ಟ್ರೆಚ್ಚಲ್ಲಿ ಹೋದರೆ 3 ಅವರ್ಸಾಗಿ ಮುಟ್ಬಿಡ್ತೀವಿ. ಸೊ ಬ್ರೇಕ್ ತೊಗೊಂಡ್ಬಿಟ್ರೆ ಒಂದು 4.5 ಅವರ್ಸ್ ಹೋಗ್ಬೋದು. ಅದರಲ್ಲಿ ಅಭಿಯಾನ ಬರೋಕತ್ತಾರ ಹುಬ್ಳಿರಿಂದ, ಅವ್ರಿಗೆ ಮೀಟ್ ಆಗಬೇಕು, ಸ್ವಲ್ಪ ಜಾಲಿ ಮಾಡೋಣ ಅಂಥೇಳಿ ವೀಕೆಂಡ್ ಪ್ಲ್ಯಾನ್ಸಲ್ಲಿ. ಅನ್ಪ್ಲ್ಯಾಂಡ್ ಅದಾವೆ ಇವೆಲ್ಲ, ಅನ್ಪ್ಲ್ಯಾಂಡು, ಪ್ಲ್ಯಾನ್ಸೇ ಇಲ್ಲ. ನೀವು ನೋಡ್ಬೋದು, ನಾನು ಪ್ಲ್ಯಾನ್ ಮಾಡಿದ್ದೇ ಬೇರೆ ರೈಡಿಗೆ ಹೋಗ್ತಾ ಇರೋದೇ ಬೇರೆ. ಯಪ್ಪ ಈ ರೋಡು ಮರ ಇಂಥವ್ರು. ಅಣ್ಣ ಹೊಡ್ಕೊಂಡು ಹೋಗ್ಬಿಟ್ಟ, ಸ್ವಿಫ್ಟ್ ಅಣ್ಣ ಬಾಡಿಗೆ ಹೊಡ್ಯಾಕತ್ತಾನೇನು, ನಮ್ಮ ಮನೆ ಹೊಡ್ಕೊಂಡು ಹೋಗ್ಬಿಡ್ತಾನೆ ಅಣ್ಣ. ತೆಗ್ದು ನೋಡವಲ್ಲ, ಏನು ನೋಡವಲ್ಲ, ಇಂದ ಒಳ ಫ್ಯಾಮ್ಲಿ ಯಾರು ಅದ್ರಾಗ. ಮತ್ತೆ ಡೈವರ್ಜನ್ ಮೇಲೆ ಡೈವರ್ಜನ್, ಏನಿಲ್ಲ ಹಿಂಗೆ ಅನ್ಬೇಕು, ಎದ್ದು ಬಿಡ್ಬೇಕು ಗಾಡಿ ಬರ್ರ. ನಂಗೆ ಬೇರೆ ಏನೋ ಮಾಡೋಕ್ಕಾಗುತ್ತಾ? ಏನೂ ಮಾಡೋಕ್ಕಾಗಲ್ಲ. ಹಾಯ್ ಗಾಯ್ಸ್, ಇವಾಗ ಜಸ್ಟ್ ನಾಷ್ಟ ಆಯಿತು, ಹೋಗ್ತಾ ಇದ್ದೀವಿ ಅಂಜನಾದ್ರಿ. ಇಲ್ಲಿಂದ 14 ಕಿಲೋಮೀಟರ್ಸ್ ಇದೆ, 30 ಮಿನಿಟ್ಸ್ ತೋರಿಸ್ತಾ ಇದೆ. ಅಂಜನಾದ್ರಿ ಭಾರಿ ಜನ ಇರ್ತಾರೆ ಇವಾಗ, ಸಾಟರ್ಡೆ ಅಲ್ಲ ಅಣ್ಣ. ಮುಂದಾನ ಹೋಗು, ಹಿಂದಾನ ಹೋಗು. ಈ ಥರ ಬಂದ್ಬಿಟ್ರೆ ಏನು, ಅದ್ರ ಟ್ರಕ್ ಐತೆ, ಭಯ. ಟ್ರಕ್ ಅಂದರೆ ಭಯ ಬರ್ರ ನಮ್ಗೆ. ನಾವು ಫುಲ್ ನೆಕ್ಸ್ಟ್ ಲೆವೆಲ್. ಏನು ಮಾಡ್ಬಿಡ್ತಾರೆ ಗೊತ್ತಾ, ಸೀದಾ ಹೋಗ್ತಿರ್ತಾರೆ, ತಂತಾನೆ ಹೋಗ್ತಿರ್ತಾರೆ. ಸ್ವಲ್ಪ ಲೆಫ್ಟ್ ತೊಗೊಂಬಿಟ್ರೆ ಏನಾಗ್ಬಿಡುತ್ತಾ, ಕಂಟ್ರೋಲ್ ಸಿಗಲ್ಲ ನಮ್ಗೆ. ಸೀದಾ ಗಾಲಿ ಒಳಗೆ, ಮತ್ತೆ ಟ್ರಕ್ ಒಳಗೆ ಹೋದ್ರೆ ಗಾಲಿ ಒಳಗೆ ಅನ್ಕೊಂಬಿಡ್ರಿ,
ಭಯ ಅದು. ಟ್ರಕ್ ಇರಲಿ ಬಸ್ ಇರಲಿ ಸ್ವಲ್ಪ ನೋಡ್ಕೊಂಡು ಹೊಡಿಬೇಕು ಅವ್ರು. ಅಷ್ಟು ಕ್ಲೋಸಾಗಿ ಹೋಗ್ತಾರ ಏನಪ್ಪ ಅಂತೀನಿ. ಇಲ್ಲಿಂದ 14 ಕಿಲೋಮೀಟ್ರ್ ಗೈಸ್. ಇನ್ನೂ ಒಂದು 30 ಮಿನಿಟ್ಸ್ ಆಗುತ್ತಾ. ರೋಡ್ ಈ ಥರನೇ ಐತಿ, ಎಲ್ಲ ಹಳ್ಳಿ ಒಳಗಲಿಂದ ಹೋಗುತ್ತಾ ರೋಡು. ಅದಕ್ಕೆ ನಮ್ಮ ಡಾಕ್ಟ್ರೊಬ್ಬರು ಅಂಜನಾದ್ರಿಗೆ ಬಂದು ಭಾರಿ ಎಕ್ಸೆಲ್ ಗಾಡಿ ಮೇಲೆ ಬಂದಿದ್ರು ಅವರು. ಒಳ್ಳೆ ಇನ್ಸ್ಪಿರೇಷನ್ ಅವರು, ಯೂಟ್ಯೂಬರ್, ಒಳ್ಳೆ ಯೂಟ್ಯೂಬರ್ ಅವ್ರು ನೋಡಿ ಇನ್ನೂ ಜಗ್ಗಿ ಕಲಿಬೇಕು ನಾವು. ಒಂದು ಸಣ್ಣ ವಯಸ್ಸಿನಿಂದನೇ ಅವ್ರು ಯೂಟ್ಯೂಬ್ ಚಾನಲ್ ಮಾಡಿದ್ದಾರೆ ಗೊತ್ತಾ. ನೆಕ್ಸ್ಟ್ ಲೆವೆಲ್ ಪರ್ಸನ್. ನಾನು ಬಿಗ್ ಫ್ಯಾನ್ ಆತಂದು. ನಾನು ಒಂದು ಟೈಪ್ ಹೆಂಗಂದರೆ ಮೊದಲಿಂದನೂ ಯೂಟ್ಯೂಬ್ ಚಾನಲ್ ಮಾಡಮ್ಮ ಅಂದ್ಕೊಂಡಿದ್ದೆ. ಬಟ್ ಅದು ಇಲ್ಲ ಅದಿಲ್ಲ ಅಂದ್ಕೊಂಡೆ ನಾನು ಅದನ್ನು ಮುಂದೆ ಹಾಕ್ಕೊತ ಹೋಗ್ಬಿಟ್ಟೆ. ಬಟ್ ನೀವು ಯಾರಾನ ಇಫ್ ಇನ್ ಕೇಸ್ ಫ್ಯೂಚರ್ ರೈಡಲ್ಲಿ ಯಾರಾದರೂ ಪ್ಲ್ಯಾನ್ ಮಾಡಿದ್ರೆ, ಫ್ಯೂಚರ್ ಅಂತೇಳಿ ನೀವು ಡಿಪೆಂಡ್ ಆಗಕ್ಕೆ ಹೋಗ್ಬೇಡ್ರಿ. ಭಾಳ ಮಂದಿ ಏನು ಮಾಡ್ತಾರೆ ಅಂತೇಳಿ ನಿಮ್ಗೆ ಏನು ಅನಿಸುತ್ತೆ ಅದು ಮಾಡಿರಿ. ಏನೈತೆ ಅದೇ ಏನು ಗ್ಯಾಜೆಟ್ಸ್ ಅದಾವೆ ಅದ್ರ ಮೇಲಿಂದನೇ ಫೋಕಸ್ ಮಾಡ್ಕೊತ ನೀವು ಮಾಡಿರಿ. ಅಲ್ಲಿ ಮುಂದೆ ಏನಾಗ್ಬಿಡುತ್ತಂದರೆ ನಾಳೆ ಮಾಡೋಣ ಚೆನ್ನಾಡ್ದ ಮಾಡೋಣ ಅಂತಂದು ಬಿಡ್ತೀರಿ. ನಿಮ್ದು ಏನಾಗ್ಬಿಡುತ್ತಾ, ನಿಮ್ಮದು ಡ್ರೀಮ್ಸ್ ಹಂಗೆ ಉಳಿದ್ಬಿಡುತ್ತಾ. ನೀವು ಏನಾರ ಮಾಡೋಂಗಿದ್ರೆ ಮಾಡಿಬಿಡ್ಬೇಕು ಅನ್ಸುತ್ತೆ ಅಷ್ಟೆಲ್ಲ. ಇಲ್ಲಾಂದ್ರೆ ಏನು ಸ್ವಲ್ಪ ಹಿಲ್ ಸ್ಟೇಷನ್ಸ್ ಥರ ಫೀಲ್ ಆಗುತ್ತೆ ಈ ಕಡೆ ಎಲ್ಲ ಬಂದುಬಿಟ್ರೆ. ಬೇರೆ ಕಡೆ ಹೋದರೆ ಅಷ್ಟೇ ಅನ್ಸಲ್ಲ ನಿಮ್ಗೆ. ಇವಾಗ ನಮ್ಮ ರಾಯಚೂರೇ ನೋಡಿರಿ, ಫುಲ್ ಬಿಸಿಲು ನಮ್ಮ ಕಡೆ, ನೆಕ್ಸ್ಟ್ ಲೆವೆಲ್ ಬಿಸಿಲು. ಹಿಂಗಲ್ಲ, ಈ ಕಡೆನೂ ಗುಡ್ಡ ಅದಾವೆ. ಬಟ್ ಏನಂದರೆ ಆ ಕಡೆ ನಮ್ಮ ರಾಯಚೂರು ಬಿಸಿಲು ಬೇರೆ, ಈ ಬಿಸಿಲು ಬೇರೆ. ಅರ್ಥ ಆಯ್ತಾ. ಇಲ್ಲಿ ಸ್ವಲ್ಪ ನಿಮಗೆ ಸ್ವಲ್ಪ ನೇಚರ್, ಸ್ವಲ್ಪ ಒಳ್ಳೆ ಕೂಲ್ ನೇಚರ್ ಸಿಗುತ್ತೆ ನಿಮಗೆ. ಗ್ರೀನ್ರಿ ಸಿಗುತ್ತೆ. ನಮ್ಮ ಕಡೆ ಆ ಥರ ಎಕ್ಸೆಪ್ಟ್ ಮಾಡೋಕ್ಕೆ ಆಗಲ್ಲ ನಿಮಗೆಲ್ಲ. ಫುಲ್ಲು ಬರೇ ಬಿಸಿಲು. ಲಾಸ್ಟ್ ಟೈಮ್ ಬಂದಿದ್ದೆಲ್ಲ ನೆನಪಾಕತ್ತಾವೆ ನೋಡ್ರಿ ಯಾವ ಥರ ಇದೆ ಅಂತೇಳಿ. ಇಲ್ಲೆಲ್ಲ ಫುಲ್ ಗ್ರೀನ್ರಿ. ಇಲ್ಲೆಲ್ಲ ಅಂದರೆ ಮಜಾ ಬರುತ್ತಿಲ್ಲೆಲ್ಲ ಒಂದು ಟೈಪ್. ಹೆಂಗಂದರೆ ನಿಮಗೆ ನೇಚರ್ ವೈಬ್ ನೆಕ್ಸ್ಟ್ ಲೆವೆಲ್ ಕೊಡುತ್ತಿಲ್ಲ. ನೀವೇನಾದರೂ ಒಳ್ಳೆ ಕ್ಯಾಂಪ್ ಮಾಡಬೇಕು, ಇಲ್ಲಪ್ಪ ನಿಮ್ಮ ಫೋಟೋಶೂಟ್ ಮಾಡಬೇಕು ಅಂತಂದರೆ ಇಲ್ಲಿ ಬರ್ಬೋದು. ಕಿಲೋಮೀಟ್ರ್ ಗಟ್ಟಲೆ ನಿಮಗೆ ಈ ಥರನೇ ಸಿಗೋದೆಲ್ಲ ಗ್ರೀನ್ರಿ. ಫುಲ್ಲು ಭತ್ತ ಬೆಳೆದಿರ್ತಾರಲ್ಲ, ಫುಲ್ಲು ನೆಕ್ಸ್ಟ್ ಲೆವೆಲ್ ಹೊಲ ಎಲ್ಲ ಅವ. ಆಮೇಲೆ ಇಲ್ಲಿ ರೆಸಾರ್ಟ್ ಒಂದಿದೆ, ಮೆಗಾ ರೆಸಾರ್ಟ್ ಅಂತೇಳಿ, ನ್ಯೂ ಮೆಗಾ ರೆಸಾರ್ಟ್ ಅಂತ. ಇಲ್ಲಿ ಬರ್ಬೋದು. ಇದು ರೋಡ್ ಸರಿ ಇದ್ದಲ್ಲ, ಮೊನ್ನೆ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದವಾಗ ಫುಲ್ಲು ಇದು ಮಾಡ್ತಾಯಿದ್ರು, ರೋಡೆಲ್ಲ ತೆಗೆದುಬಿಟ್ಟು ಎಲ್ಲ ಇನ್ನೂ ಕನ್ಸ್ಟ್ರಕ್ಷನ್ ಆಗಿತ್ತು ಇದೆಲ್ಲ ರೋಡು. ಇದು ಸ್ವಲ್ಪ ಮಾಡಕತ್ತಾರೆ ಗೈಸ್. ಇನ್ನು ಮಾಡಲಿ ಸೊ ನಮಗೆ ಒಳ್ಳೇದು ಮಾಡಿದ್ರೆ, ಟೈಮ್ ತೊಗೊಂಡು ಮಾಡಿದ್ರೆ ಒಳ್ಳೇದೇ. ಬಟ್ ಜಲ್ದಿ ಮಾಡಬೇಕಷ್ಟೆ. ಯಾಕಂದರೆ ಗಂಗಾವತಿಲಿಂದ ಹಂಪಿಗೆ ಹೋಗೋ ರೂಟ್ ಇದೊಂದೇ. ಮತ್ತು ನೀವು ಇನ್ನೊಂದು ರೂಟ್ ಬರಬೇಕಂದ್ರೆ ಬೂದುಗುಂಪ ಕ್ರಾಸ್ ಇದೆಯಲ್ಲ, ಅಲ್ಲಿ ಮತ್ತೆ ಹೊಸಪೇಟೆ ಆ ಕಡೆ ಹೋಗಿ ಬರಬೇಕು. ಹೈವೇ ತೊಗೊಂಡು ಬರ್ಬೇಕು ನೀವು ಫ್ಲೈಓವರ್ ಮೇಲಿಂದ. ಸುಮ್ಮನೆ ಭಾಳ ದೂರ ಆಗುತ್ತೆ ಗೈಸ್ ಅದು. ಈ ಥರ ಹಿಂಗೆ ಹೊಡಿಬೇಕಂದ್ರೆ ಮಜಾ. ಅದು ಫುಲ್ ಮಜಾ ಬರುತ್ತೆ ಈ ಥರ ಹೊಡಿಬೇಕಂದ್ರೆ. ಈ ಥರ ನೋಡಿ ಇಲ್ಲೆಲ್ಲಷ್ಟು ಯಾವ ಥರ ಫುಲ್ ಆರ್ಟಿಫಿಷಿಯಲ್ ಮಾಡಿರ್ತಾರೆ. ಕಲ್ಲಿಂದ ಕೆತ್ತಿರೋದು ಗಣೇಶ ಇರ್ಬೋದು, ಆಮೇಲೆ ರುಬುತಾರ, ಅದು ಪಾರ್ವತಿ ಪರಮೇಶ್ವರ ಯಾರ್ಯಾರು ಎಲ್ಲ ದೇವ್ರದ್ದು ಕೆತ್ತಿರ್ತಾರೆ, ನೋಡ್ಬೋದು. ಇಲ್ಲಿ ಮುಂದೆ ಹೋದ್ಮೇಲೆ ರೈಟ್ ಟರ್ನ್ ಬರುತ್ತೆ ಗಾಯ್ಸ್. ಮುಂದೆ ಹೋದ್ಮೇಲೆ ಅದು ಕರೆಕ್ಟಾಗಿ ಕೇಳ್ಕೊಂಡು ಹೊಳಬೇಕು. ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಭಾಳ ವರ್ಷ ಆಯ್ತು ನಾ ಬರಲಾರ್ದಿಲ್ಲಿ. ರೆಗ್ಯುಲರ್ ಇದ್ದರೆ ಕೇಳ್ಬೋದು, ಗೊತ್ತಾಗ್ಬಿಡುತ್ತೆ ಅವರಿಗೆ. ಏನಂದರೆ ಕೆಲವೊಂದು ಸತಿ ಇವು ಮ್ಯಾಪ್ ಇರುತ್ತಲ್ಲ, ಮ್ಯಾಪಲ್ಲಿ ನಂಬಕ್ಕೆ ಬರೋಲ್ಲ. ಮ್ಯಾಪ್ಸ್ ಹೆಂಗಿರ್ತಾವಂದರೆ ನಿಮಗೆ ಇಂಟೀರಿಯರ್ ರೂಟ್ಸ್ ತೋರಿಸ್ಬಿಡ್ತದೆ ಅದು. ಏನಾದರೂ ಸಣ್ಣಗೆ ಏನಾದರೂ ಊರಾಗೆ ಹೋಗ್ಬಿಡುತ್ತಾ, ಊರಾಗೆ ತೋರಿಸ್ಬಿಡುತ್ತಾ ಬೆಸ್ಟ್ ವೇ ಅಂತೇಳಿ. ನಾವು ಅಲ್ಲಿ ಹಂಗೆ ನಂಬ್ಕೊಂಡು ಕುಂತ್ಬಿಟ್ರೆ ಮುಗೀತು. ಇಲ್ಲಿ ನೋಡ್ರಿ ಮತ್ತೆ ಕಚ್ಚಾ ರೋಡು. ಏನಿಲ್ಲ, ಎದ್ದೇಳ್ಬೇಕು, ಹೊಡಿಬೇಕು ಅಷ್ಟೇ ಗಾಡಿ, ಬೇರೆ ಆಪ್ಷನ್ ಇಲ್ಲ ನಮಗೆ. ADV ಬೈಕ್ಸ್ ಇದ್ದರೆ ಮಜಾ ಬರುತ್ತೆ ಹೊಡ್ಯೋಕ್ಕೆ. ಇವು ನಮ್ಮದು ತಳಕಾವಲ್ಲ ಬೈಕ್,
ನೆಕಡ್ ಸ್ಪೋಕ್ಟ್ ಇವೆಲ್ಲ ಸುಮ್ಮನೆ ಟಚ್ ಆಗುತ್ತೆ ಗೈಸ್ ಇವೆಲ್ಲ. ಏನಾನ ಸ್ವಲ್ಪ ಹಂಪ್ ಬಂದ್ರೇ ಗಾಡಿ ಟಪ್ 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 ಅಂತ ಬಡಿತದ. ನಾರ್ಮಲ್ ನೀವು ಯಾವ ಥರ ಎಕ್ಸೆಪ್ಟ್ ಮಾಡ್ಬೋದು ಹೇಳ್ರಿ. ನೀವು ಹೈವೇನಲ್ಲಿ ಗಾಡಿ ಹೆಂಗೆ ರುಬ್ಯಾಡ್ಬೋದು ಗೊತ್ತಾ ಗಾಡಿ. 110 ತನೂ ಗಾಡಿ ವೈಬ್ರೇಷನ್ ಆಗೋಲ್ಲ ಇದು ಗಾಡಿ. 110 ದಾಟಿದ ಮೇಲೆ 115 ರಿಯಲ್ ಬೀಸ್ಟ್ ಪವರ್ ಸಿಗುತ್ತೆ ಇದ್ರದ್ದು. ಆ ಸೌಂಡೇ ನೆಕ್ಸ್ಟ್ ಲೆವೆಲ್ ಫುಲ್ಲು. ನೋಡಿ ಯಾವ ಥರ ಇದೆ. ಇಲ್ಲೆಲ್ಲ ಮೋಸ್ಟ್ಲಿ ರೈಟ್ ತೊಗೋಬೇಕು ಗೈಸ್. ನಾವು ಕೇಳಬೇಕು ಇವ್ರಿಗೆ, ಕೇಳೋಣ ಇವ್ರಿಗೆ ಕೇಳಿ. ಅಂಜನಾದ್ರಿ ಹೆಂಗೆ ಹೋಗ್ಬೇಕು ರೀ? ರೈಟಾ? ಸರಿ, ಓಕೆ, ಥ್ಯಾಂಕ್ ಯು. ಅಂಜನಾದ್ರಿ ರೈಟ್ ಇಲ್ಲೇ ಇದೆ, ಹಿಂಗೆ ಹೋಗ್ಬಿಡೋಣ. ಇಲ್ಲೆಲ್ಲ ಗಾಡಿ ಒಯ್ಯೋಕ್ಕೆ ಮಜಾ ಗಾಯ್ಸ್. ಇಲ್ಲೆಲ್ಲ ಭಾರಿ ಮಜಾ ಬರುತ್ತಾ. ಓ, ಆಂಧ್ರ ಬಸ್ ಬಿಟ್ಟಾರ ಇಲ್ಲಿ, ಎಲ್ಲ ಕಡೆಗೆ ಬಿಟ್ಟಾರೇನು ಇವರು. ನನಗೆ ಗಾಡಿ ರುಬ್ಬಾಡ್ಬೇಕಂದ್ರೆ ಮಜಾ ನೋಡ್ರಿ. ಏನಾನು ಹೇಳ್ರಿ ನೀವು. ಒಂದು ಟೈಪ್ ಹೆಂಗಂದ್ರೆ ಇದು ಗಾಡಿ ಏನದಲ್ಲ ಭಾಳ ಒಂದು 5 ವರ್ಷ ಆಯ್ತು. ಮೊನ್ನೆ ನವಂಬರ್ಗೆ 5 ವರ್ಷ ಕಂಪ್ಲೀಟ್ ಆಯ್ತು. 5 ವರ್ಷದಾಗ ಏನೇನು ಭಾಳ ಸ್ಯಾಕ್ರಿಫೈಸ್ ಮಾಡೀನಿ ಇದಕ್ಕೆ. ರೊಕ್ಕ ಅಂದ್ರೆ ಇದಕ್ಕೆ ಇಡೋದು, ಬೇರೆ ಆಪ್ಷನ್ ಇಲ್ಲ ನನಗೆ. ಯಾಕಂದರೆ ಗಾಡಿ ಇಲ್ಲಾಂದ್ರೆ ಏನಿಲ್ಲಲ್ಲ, ಗಾಡಿ ಬೇಕೇ ಬೇಕು ನಿಮಗೆ. ಇವಾಗ ಎಲ್ಲಿ ಮುಂಜಾನೆ ಇದ್ರೂ ಗಾಡಿ ಬೇಕು, ಎಲ್ಲ ನಾವು ಹೊರಗೆ ಹೋದ್ರೂ ಗಾಡಿ ಬೇಕು ನಿಮಗೆ. ಸೊ ನಮ್ಗೆ ಆಪ್ಷನ್ ಇಲ್ಲ. ಆಮೇಲೆ ಇದು ಹೆಂಗೈತಂದ್ರೆ ಇದು ಗಾಡಿ ಬಿಟ್ಕೊಡಲ್ಲ ನಾನು. ಏನಾಗಲಿ ಮಾಡಿಸ್ಬಿಡ್ತೀನಿ ನಾನು. ಗಾಡಿ ಏನಾನ ಬರಲಿ ಅದು ಆ ಥರ ನನಗೆ ಮೊದಲಿಂದನೂ ಬಂದ್ಬಿಟ್ಟೈತೆ. ಸೊ ಹಂಗಾಗಿ ನಾನೇನು ಮಾಡಿಬಿಡ್ತೀನಿ, ಏನಾನ ಒಂದು ರೈಡ್ ಇರಲಿ, ಏನಾನ ಪ್ಲ್ಯಾನ್ ಇರಲಿ, ಇದನ್ನು ಒಂದು 15 ಡೇಸ್ ಬಿಫೋರೇ ಮಾಡಿಬಿಡ್ತೀನಿ ನಾನು. ಜಾಸ್ತಿ ಟೈಮ್ ತೊಗೊಳಂಗಿಲ್ಲ. ಏನೋ ಹೋಗಿರಲಿ ಅದು. ನೋಡ್ರಿ, ಕೂಲಾಗಿದೆ ಕ್ಲೈಮೇಟ್ ಇಲ್ಲೆಲ್ಲ. ಮಸ್ತ್ ಹೊಡಿಬೇಕಿಲ್ಲಿ. ಇದು ಇನ್ನೊಂದು ಏನಂದರೆ ಇಲ್ಲಿ ಮಳೆ ಬಂದುಬಿಟ್ರೆ ಮಾತ್ರ ಇರುತ್ತೆ ಗೈಸ್, ನೆಕ್ಸ್ಟ್ ಲೆವೆಲ್ ಇರುತ್ತೆ ಇಲ್ಲಿ. ಇಲ್ಲಿ ನೋಡ್ರಿ ಕೋತಿಗಳು ಸ್ಟಾರ್ಟ್ ಆದವು ನೋಡ್ರಿ. ಇಲ್ಲಿ ನೋಡ್ರಿ ಗೈಸ್, ನೋಡ್ರಿ. ಯಾವಾಗ ರೀ ಫೀಲ್ ಮಾಡಬೇಕು ಹೊಡಿಬೇಕು ರೀ. ಜೀವನದಾಗ ಏನಿಲ್ಲ. ಆನೆಗುಂದಿ ಅಂತ ಇದು ಅವರು. ಆನೆಗುಂದಿ ಅಂಜನಾದ್ರಿ. ಅಂಜನಾ ಅಂತ ಕೇಳಬೇಕಾಗಿತ್ತು ಅವರಿಗೆ. ನೋಡೋಣ ಮುಂದೆ ಇರುತ್ತೆ ಮೋಸ್ಟ್ಲಿ. ಗುಡ್ಡ ಇಲ್ಲಿ ಕಾಣೋದಕ್ಕೆ ಇಲ್ಲಿಂದ ಕಂಡುಬಿಡ್ತಿತ್ತು ಇಷ್ಟೊತ್ತಿಗೆ. ಅದು ಅಂಜನಾದ್ರಿ ಗುಡ್ಡ ಮೇಲೆ ಹತ್ತುತ್ತಿರ್ತಾರೆ. ಅಂಜನಾದ್ರಿ ಗುಡ್ಡದ ಮೇಲೆ ಹತ್ತುತ್ತಿರ್ತಾರ ಆ ಥರ. ಅಲ್ಲಿ ಅಲ್ಲೊಂದಿದೆ, ಅದೊಂದು ಎಕ್ಸ್ಪ್ಲೋರ್ ಮಾಡಬೇಕು ಫುಲ್ಲು. ಅಲ್ಲೆಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊತ ಬರ್ಬೋದು ನಾವು. ನಾನು ಲಾಸ್ಟ್ ಟೈಮ್ ಬಂದಿದ್ದವಾಗ ಮೇಲೆ ಹೋಗಿದ್ವಿ. ಇಲ್ಲೆಲ್ಲ ಬೇರೆ ಥರ ಅಂದರೆ ಬೇರೆ ಕಂಟ್ರಿಲಿಂದನೂ ಬರ್ತಾರ, ಬೇರೆ ಸ್ಟೇಟ್ಲಿಂದ ಬರ್ತಾರೆ. ಅಷ್ಟು ಫೇಮಸ್ ಇದು ಅಂಜನಾದ್ರಿ ಇರಲಿ, ಹಂಪಿ ಇರಲಿ, ಹಿಸ್ಟಾರಿಕಲ್ ಪ್ಲೇಸ್ ಅಲ್ಲ. ಹಂಗಾಗಿ ಇಲ್ಲಿ ನಿಮಗೆ ನರೇಟ್ ಮಾಡ್ತಾರೆ ಸ್ಟೋರಿ. ಇಫ್ ಇನ್ ಕೇಸ್ ನಿಮ್ಗೆ ಗೊತ್ತಿಲ್ಲ ಅಂಜನಾದ್ರಿ ಬಗ್ಗೆ ಅವೆಲ್ಲ ಗೊತ್ತಿಲ್ಲಪ್ಪ, ಹಂಪಿ ಬಗ್ಗೆ ಗೊತ್ತಿಲ್ಲ ಅಂದರೆ ಅವ್ರು ನರೇಟ್ ಮಾಡೋರು ಜಗ್ಗಿ ಮಂದಿ ಇರ್ತಾರೆ ಅದ್ರ ಬಗ್ಗೆ.
ಕೇಳ್ಬೇಕು ಇವ್ರಿಗೆ. ಅಣ್ಣ ಅಂಜನಾದ್ರಿ ಹೆಂಗೆ? ಅಂಜನಾದ್ರಿ ಸೀದಾ ಸರ್ ಮುಂದೆ ಅಂತೆ, ಇನ್ನು ಮುಂದೆ ಅಂತಪ್ಪ. ಇನ್ನೆಷ್ಟು ಕಿಲೋಮೀಟ್ರ್ ಅದೇ ಮುಂದೆ ಹೋಗಿ 10 ರೈಟ್ ಅಂತ ಅನ್ನಕತ್ತಳಕಿ. GPS ಕನೆಕ್ಷನ್ ಹಾಕಿ. ಓ ಅಲ್ಲಿ ಖಂಡಿತ ಗಾಯ್ಸ್, ಎಲ್ಲಿ ನೋಡಿ ಅಂಜನಾದ್ರಿ ಬೆಟ್ಟ ಮುಂದೆ ಹೋಗಿ ಕಾಣ್ತಾ ಇದೆಯಲ್ಲ ಅದೇ ನೋಡಿ. ಇಲ್ಲಿ ಮುಂದೆ ರೈಟ್ ಅಂತೆ ಅಂಜನಾದ್ರಿ ಬೆಟ್ಟ. ಅಂಜನಾದ್ರಿ ಹಿಲ್ಸ್ ಅಂತ ಆ ಕಡೆ ಹಾಕ್ಯವ್ರೆ, ಮತ್ತೆ ಇದಲ್ವಾ ಇನ್ನು ಮುಂದನಾ? ಇದೆ ನೋಡಿ ಗಾಯ್ಸ್ ಅಂಜನಾದ್ರಿ ಟೆಂಪಲ್ ಮೇಲೆ ಹೋಗೋದು. ಇಲ್ಲಿ ಸ್ಟಾಪ್ ಮಾಡೋಣ, ಸ್ಟಾಪ್ ಮಾಡಿ ಕೇಳೋಣ ಬಂದಿದ್ದಾರೆ ಇಲ್ಲ ಅಭಿಯಣ್ಣ ಅವರು ಅಂಥೇಳಿ. ಏನಂತಾರ, ಇಲ್ಲ ಇಲ್ಲ ಅಂಜನಾದ್ರಿ ಟೆಂಪಲ್ ಅಂತ ಒಂದು ಬೋರ್ಡ್ ಐತಿ, ಅಲ್ಲಿಗೆ ಬಾ ಅಂತ ಹೇಳಿದೆ ನಾನು. ಹಂಗಂದೆ ಅಂದರೆ ನೀನು ಫಸ್ಟ್ ಲೆಫ್ಟ್ ಹೋದಿಲ್ಲ, ಅದೇನೋ ಕಾರ್ ನಿಂತವಲ್ಲ ಅಲ್ಲೇ. ಹೌದಾ? ಎಲ್ಲಿ ಒಳಗೆ ಹಚ್ಚಿದೆ ಗಾಡಿ? ಫುಲ್ ಸೆಕ್ಸಿ ಕಾಣಕತ್ತಾರಪ್ಪ ಇವರೆಲ್ಲ. ಅಲ್ಲಿ ನಿಂತಿದ್ದೆ. ಹಾಯ್ವೆ ಆರಾಮ? ಹಾಂ ನಾ ಹಿಂಗೆ ಬಂದೆ. ಫುಲ್ ಸೆಕ್ಸಿ. ಇವರು ಅಭಿಯಣ್ಣ ಅಂತೇಳಿ ಹುಬ್ಳಿಲಿಂದ, ಇವರು ಸುಬೋಧ ಅಂತೇಳಿ ರವಿಯಣ್ಣ ಅಂತ, ಇವರು ಅನಿಲ್ ಅಣ್ಣ ಅಂತ, ಅಭಿಯಣ್ಣನ ಫ್ರೆಂಡ್ಸ್. ಹುಬ್ಳಿ ಎಲ್ಲರೂ ಹುಬ್ಳಿಲಿಂದ ಬಂದಾರ. ಮಾರ್ನಿಂಗ್ 7 o'clock ಬಿಟ್ಟಿದ್ರೆ ಇವಾಗ ರೀಚ್. ನೋಡ್ರಿ ಶಾಪಿಂಗ್ ನಡೆಸ್ಯಾರ ಇವರು. ಅಭಿಯಣ್ಣ ಶಾಪಿಂಗ್ ನಡೆಸ್ಯಾರ. ಬ್ಲ್ಯಾಕ್ ಚಲೋನ ಎಂಟ್ರೆನ್ಸಲ್ಲಿ ಇದ್ದೀವಿ ನಾವು. ಅಭಿಯಣ್ಣ ಈ ಚಾಯ್ಗೆ ಎಷ್ಟು ರೇಟ್ ಕೊಡ್ತಿ? ರೇಟಿಂಗ್ 5 ಸಿ ಕಡಿಮೆ ಐತಾ? ಹಾಂ ಸಿನು ಕಡಿಮೆ. ನಮ್ಮ ಕಡೆ ಸಿ ಕಡಿಮೆ ಇರ್ತೈತೆ, ನಿಮ್ಮ ಕಡೆ ಜಾಸ್ತಿ ಇರ್ತೈತೆ. ಯಾಕಂದ್ರೆ ನೀವು ಸ್ವೀಟ್ ಇದ್ದೀರ ಅದಕ್ಕೆ. ಇದು ಎಂಟ್ರೆನ್ಸ್ ರೀ ಅಂಜನಾದ್ರಿ. ಇದು ಇವ್ರು ನಮ್ಮ ಫ್ರೆಂಡ್ಸ್, ಇವು ಬರತ್ತಾರಲ್ಲ ಇಂದ ನೋಡ್ಬೋದು. ಕೋತಿಗಳು ಹಾಡಾಡತ್ತಾವು. ದೋಸ್ತ ಎಲ್ಲೋದಿ ದೋಸ್ತ? ಜೈ ಆಂಜನೇಯ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇವಾಗ ನೋಡ್ರಿ ಕಲೆ ಬಿಡ್ಬೇಕಪ್ಪ, ಭಾರಿ ಮಜಾ ಬರ್ತೈತೆ ನೋಡಿ ಒಂದೊಂದಕ್ಕೆ. ರಾಮ್ದು ಐತಲ್ಲ ಇಲ್ಲಿ. ಅದಕ್ಕಲ್ಲ ಹೌದು. ಜೈ ಶ್ರೀರಾಮ್. ನೋಡ್ರಿ ಸೀನ್ರಿ ಹೆಂಗದ ಅಂತೇಳಿ. ನೋಡ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೆಂಗಿದೆ ಅಂಜನಾದ್ರಿ ಬೆಟ್ಟ. ಜೈ ಶ್ರೀರಾಮ್. ಹತ್ತಕ್ಕಾಗಲ್ತ್ರಿ, ಫುಲ್ ನೆಕ್ಸ್ಟ್ ಲೆವೆಲ್ ಐತಿಲ್ಲ. ಟ್ರಾಫಿಕ್ ಜಾಮ್ ಆಗೈತೆ ರೀ ಮುಂದೆ. ಅವು ಮುಂದಿಲ್ಲ ಬರೋರೆಲ್ಲ ಟ್ರಾಫಿಕ್ ಜಾಮ್ ಆಗಿಬಿಡ್ತಾರೆ. ಅಲ್ಲಿ ನೋಡ್ರಿ ವಿಪುಂಟ್ ಹೆಂಗೈತಿ. ಅಂಜನಾದ್ರಲ್ಲಿ ಕಾಯಿ ಹೊಡಿಸ್ತಾರೆ.
ಎಂಟ್ರೆನ್ಸ್ ಒಳಗೆ ಹೊಂಟಿವಿ. ಜೈ ಶ್ರೀರಾಮ್. ಶ್ರೀರಾಮ್. ನೋಡ್ರಿ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇಲ್ಲಿ ನೋಡ್ರಿ, ಮಂಕೀಸ್. ನಮ್ಮ ಹುಡುಗರು ಹೊಂಟಾರ ಮುಂದೆ. ಫುಲ್ ಸುಡಾಗತ್ತಾವ ಕಾಲು. ಹಂಗೆ ನಡ್ಕೋತ ಹೊಂಟಿ. ಮುಂದೆ ಒಂದು ವಿಪ್ ಐತಿ. ಇಲ್ಲಿ ನೀರು ಚಲೋ ಆತ. ಇಲ್ಲಿ ನೀರು ಅದ. ಇವು ರೈಸ್ ಬಾಲ್ ಆಗೈತೆ ಬೈ ನಂಗೆ ಕಾಲೆಲ್ಲ. ನೋಡ್ರಿ ನೋಡ್ರಿ ಕಾಲು ನೋಡ್ರಿ. ನೋಡ್ರಿ ಬೆಂಕಿ ಎತ್ತೈತಿ ನೋಡ್ರಿ. ಬರ್ರಿ ಮನೆಗಿದ್ದು ಏನು ಮಾಡ್ತೀರಿ ನೋಡ್ರಿ. ಕಂಟೆಂಟ್ ನೋಡ್ರಿ. ಕಂಟೆಂಟ್ ಅಲ್ಲಿ ನೋಡ್ರಿ. ಇಲ್ಲಿ ಹಸಿರು ಕಪ್ಪೆಗಳು ಕಾಣಕತ್ತಾವಿಲ್ರಿ, ಅವೇ ನೋಡ್ರಿ. ಹಸಿರು ಆಗ್ಯಾವ. ನೋಡ್ರಿ ಪಾಯಿಂಟ್ ಹೆಂಗೈತಿ. ಅಂಜನಾದ್ರಿ ಬೆಟ್ಟ ಮೇಲೆ 54 ಅಣ್ಣ. 54.